Daddy's home. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳ ಎಕ್ಸೈಟ್ಮೆಂಟ್ ಏನಿತ್ತು ಅದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ. ನಮಗೆಲ್ಲ ಗೊತ್ತಿತ್ತು ಹುಟ್ಟು ಹಬ್ಬದ ದಿನ ಟಾಕ್ಸಿಕ್ ಸಿನಿಮಾದ ಟೀಸರ್ ಬರುತ್ತೆ ಅಂತ. ಡೆಲಿವರ್ ಆಗಿದೆ. ಟೀಸರ್ ಬಂದಿದೆ. 2 ನಿಮಿಷ 51 ಸೆಕೆಂಡು. ಬಹುತೇಕ ಒಂದು ಟ್ರೈಲರ್ನ ಡ್ಯುರೇಷನನ್ನು ಮ್ಯಾಚ್ ಮಾಡಿರುವಂತಹ ಒಂದು ಸ್ವಲ್ಪ ದೊಡ್ಡ ಟೀಸರ್ ಇದು. ಯಾಕಂದರೆ ಟೀಸರ್ ಅಂದರೆ ನಾರ್ಮಲಿ 1-1.5 ನಿಮಿಷ ಇರುತ್ತೆ. ಇದು 2 ನಿಮಿಷ 51 ಸೆಕೆಂಡ್ ಇದೆ. ಸೊ ಈ ಟೀಸರ್ನಲ್ಲಿ ಏನಿದೆ ಏನಿಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ನ ರೀಚ್ ಆಯಿತಾ? ರಾಕಿಂಗ್ ಸ್ಟಾರ್ ಯಶ್ ಅವರು KGF 2 ಆದ ಮೇಲೆ ತಾವೇನು ಅಂದ್ಕೊಂಡಿದ್ರು ಅದನ್ನು ಡೆಲಿವರ್ ಮಾಡಲಿಕ್ಕೆ ಯಾವ ರೀತಿ ಸಿದ್ಧರಾಗಿದ್ದಾರೆ, ಅಭಿಮಾನಿಗಳನ್ನು ಮತ್ತು ಗ್ಲೋಬಲ್ ಆಡಿಯನ್ಸ್ನ ಎಂಟರ್ಟೈನ್ ಮಾಡಲಿಕ್ಕೆ ಅವರು ಮಾಡಿಕೊಂಡಿರುವಂತಹ ಸಿದ್ಧತೆಗಳು ಏನಿದೆ, ಅದರ ಒಂದು ಇನ್ವಿಟೇಷನ್ ಇವತ್ತು ಬಂದಿದೆ. ಕಳೆದ ವರ್ಷ ಬಂದಂತಹ ಟೀಸರ್ ಒಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದರು. ಇವತ್ತು ಇನ್ನೊಂದು ಅದರ ಅಪ್ಪರ್ ವರ್ಷನ್ ನೆಕ್ಸ್ಟ್ ಲೆವೆಲ್ ಒಂದು ಟೀಸರ್ನ ಬಿಟ್ಟಿದ್ದಾರೆ. ಅಫ್ಕೋರ್ಸ್ ಟಾಕ್ಸಿಕ್ ಟೀಸರ್ ಮೇಲೆ ಎಲ್ಲರ ಕಣ್ಣು ಇತ್ತು. ಯಶ್ ಅವರು 4 ವರ್ಷ ಆದ ಮೇಲೆ ಮತ್ತೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ಯಶ್ ಅವರ ಅಪಿಯರೆನ್ಸ್, ಅಫ್ಕೋರ್ಸ್ ಅವರು ಸಿನಿಮಾದಿಂದ ಸಿನಿಮಾಗೆ ಬದಲಾಗ್ತಾ ಬಂದಿದ್ದಾರೆ. ತಮ್ಮನ್ನು ತಾವು ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗಿದ್ದಾರೆ. ತಮ್ಮನ್ನು ತಾವು ಮತ್ತಷ್ಟು ಬೆಟರ್ ಮಾಡ್ಕೊಳ್ತಾ ಹೋಗಿದ್ದಾರೆ. ಸೊ KGF 2ನಲ್ಲಿ ಒಂದು ಹೊಸ ರೀತಿಯ ಯಶ್ ಅವ್ರನ್ನೇ ನೋಡಿದ್ವಿ. ಅಲ್ಲಿಯವರೆಗೂ ಬಂದಂಥ ಎಲ್ಲ ಸಿನಿಮಾಗಳ ಯಶ್ ಒಂದು ರೀತಿ ಆದರೆ KGF ಫ್ರ್ಯಾಂಚೈಸ್, 2 ಫ್ರ್ಯಾಂಚೈಸಲ್ಲೂ ಕೂಡ ಯಶ್ ಅವರು ಬೇರೆ ರೀತಿಯಲ್ಲಿ ಕಾಣಿಸ್ಕೊಂಡಿದ್ರು. ಸೊ KGF 2 1000 crore ಮಾರ್ಕ್ ಮಾಡಿದ ಮೇಲೆ ಅವರ ನೆಕ್ಸ್ಟ್ ಸಿನಿಮಾ ಹೇಗಿರುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಸೊ ಟಾಕ್ಸಿಕ್ನಲ್ಲೂ ಕೂಡ ಅವರು ಒಂದು ಹೊಸ ಯಶ್ ಆಗಿ ಬರ್ತಾರೆ. ಅಫ್ಕೋರ್ಸ್ ಅವರ ಹೇರ್ ಸ್ಟೈಲ್ ಇರ್ಬೋದು, ಇಲ್ಲಿ ಶಾರ್ಟ್ ಆಗಿದೆ, ಅದೊಂದು ಡಿಫ್ರೆಂಟ್ ಒಂದು ಲುಕ್ಕನ್ನು ಅವರು ಕೊಟ್ಟಿದ್ದಾರೆ. ಆ್ಯಂಡ್ ವೆಲ್ ಬಿಲ್ಟ್ ಬಾಡಿ. ಸೊ ಸಿಕ್ಕಾಪಟ್ಟೆ ಅದಕ್ಕಾಗಿ ವರ್ಕೌಟ್ ಮಾಡಿದ್ದಾರೆ. ಆ ಪಾತ್ರಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಂಡಿದ್ದಾರೆ. ಒಂದು ಹೊಸ ರೀತಿಯ ಅಪಿಯರೆನ್ಸ್, ಅಪ್ರೋಚ್ ಇರುವಂತಹ ಒಂದು ಪಾತ್ರ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಅವರು ಮಾಡಿಕೊಂಡೇ ಇಲ್ಲಿ ಬಂದಿದ್ದಾರೆ. ಅಫ್ಕೋರ್ಸ್ ಟಾಕ್ಸಿಕ್ ಅವರು ಮೊದಲಿಂದಲೂ ಹೇಳ್ತಾ ಇದ್ರು KGF 2 ಪ್ಯಾನ್ ಇಂಡಿಯಾ, ಟಾಕ್ಸಿಕ್ ಪ್ಯಾನ್ ವರ್ಲ್ಡ್ ಅಂತ. ಸೊ ಅದನ್ನೇ ಇಲ್ಲಿ ಮುಖ್ಯವಾಗಿ ನಾವು ಟೀಸರ್ನಲ್ಲಿ ಗಮನಿಸ್ಬೋದು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಜೊತೆಗೆ ಇಂಗ್ಲೀಷ್ ಭಾಷೆಯಲ್ಲಿ ಬರ್ತಾ ಇರುವಂತಹ ಸಿನಿಮಾ. ಒಟ್ಟು 6 ಭಾಷೆಗಳಲ್ಲಿ ಬರ್ತಾ ಇದೆ. 5 ಭಾಷೆಗಳು ನಮ್ಮ ಪ್ಯಾನ್ ಇಂಡಿಯಾ ಆಡಿಯನ್ಸ್ನ ಟಾರ್ಗೆಟ್ ಮಾಡೋದಕ್ಕೆ, ಇಂಗ್ಲೀಷು ಗ್ಲೋಬಲ್ ಆಡಿಯನ್ಸ್ನ ಟಾರ್ಗೆಟ್ ಮಾಡಲಿಕ್ಕೆ. ಸೊ ಕ್ವಾಲಿಟಿ ಕೂಡ ಅದಕ್ಕೆ ಮ್ಯಾಚ್ ಮಾಡುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ. ಆರ್ಟಿಸ್ಟ್ಗಳು ಕೂಡ ಸಾಕಷ್ಟು ಹಾಲಿವುಡ್ ಆರ್ಟಿಸ್ಟ್ಗಳು ಇಲ್ಲಿ ಕಾಣಿಸ್ಕೊಳ್ತಾರೆ. ಸೊ ನಾಯಕಿಯರ ಪೋಸ್ಟರ್ಗಳನ್ನು, ಅಂದರೆ ಸಿನಿಮಾದಲ್ಲಿರುವಂತಹ ನಟಿಯರ ಪೋಸ್ಟರ್ಗಳನ್ನು ರಿಲೀಸ್ ಮಾಡ್ತಾ ಬಂದರು. ಅಂದರೆ ಈ ಟೀಸರ್ನಲ್ಲಿ ನಟಿಯರ ಲುಕ್ಕನ್ನು ರಿವೀಲ್ ಮಾಡಿಲ್ಲ ಅಥವಾ ಅವರ ಗ್ಲಿಮ್ಸ್ ಇಲ್ಲಿ ಕಾಣಿಸ್ಕೊಂಡಿಲ್ಲ. ಯಶ್ ಅವ್ರನ್ನೇ ಮೇನ್ ಫೋಕಸ್ ಮಾಡಿ ಈ ಒಂದು ಟೀಸರ್ನ ರಿಲೀಸ್ ಮಾಡಿದ್ದಾರೆ. ಲಾಸ್ಟಲ್ಲಿ ಅವ್ರ ಫೇಸ್ ರಿವೀಲ್ ಆಗುತ್ತೆ. ಬಟ್ ಓವರಾಲ್ ಆಗಿ ಒಂದು ಸಿನಿಮಾ ಕ್ವಾಲಿಟಿ ಹೇಗಿರುತ್ತೆ, ಅಪ್ರೋಚ್ ಹೇಗಿರುತ್ತೆ, ಯಶ್ ಅವರ ಪಾತ್ರದ ಟೋನ್, ಅವರ ಕ್ಯಾರೆಕ್ಟರೈಸೇಷನ್ ಹೇಗಿರುತ್ತೆ ಅದನ್ನು ಇಲ್ಲಿ ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಅಫ್ಕೋರ್ಸ್ ಇಡೀ ಟೀಸರ್ ಇಂಗ್ಲೀಷ್ನಲ್ಲಿದೆ. ಸೊ ಒಂದೇ ಭಾಷೆಯಲ್ಲಿ ಬಿಟ್ಟಿದ್ದಾರೆ. ಇಂಗ್ಲೀಷ್ನೇ ಇಟ್ಕೊಂಡು ಎಲ್ಲ ಭಾಷೆಯವರಿಗೂ ಕೂಡ ರೀಚ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಕ್ವಾಲಿಟಿ ವಿಚಾರಕ್ಕೆ ಬಂದರೆ ಅಫ್ಕೋರ್ಸ್ ಒಂದು ಹಾಲಿವುಡ್ ಸಿನಿಮಾ ಅಥವಾ ಹಾಲಿವುಡ್ ಮಾರ್ಕೆಟ್ನ ಇವರು ಟಾರ್ಗೆಟ್ ಮಾಡಿರೋದ್ರಿಂದ ಈಗ ಹಾಲಿವುಡ್ ಕೊಲಾಬ್ರೇಷನ್ಸ್ಗಳನ್ನು ಮಾಡ್ಕೊಳ್ತಾ ಇರೋದ್ರಿಂದ ಇಂಗ್ಲೀಷನ್ನೇ ಮೂಲವಾಗಿ ಇಟ್ಕೊಂಡಿದ್ದಾರೆ. ಮತ್ತು ಮೇಕಿಂಗ್ ಪ್ಯಾಟರ್ನ್ ಕೂಡ ಅದೇ ರೀತಿ ಮಾಡ್ಕೊಂಡಿದ್ದಾರೆ. ಕಲರ್ ಟೋನ್ ಇರ್ಬೋದು, ಆ ಒಂದು ಸ್ಕೇಲ್ ಇರ್ಬೋದು. ನಮಗೆ ಸಿನಿಮಾ, ಟಾಕ್ಸಿಕ್ ಸಿನಿಮಾದ ಸ್ಕೇಲ್ ಹೇಗಿದೆ ಅನ್ನೋದು ಇಲ್ಲಿ ಕಾಣಿಸುತ್ತೆ. ಬಟ್ ಸಿನಿಮಾ ಅಂದರೆ ಟೀಸರ್ ನೋಡ್ತಾ ಇರುವಾಗ ನಾವು ಅಂದ್ಕೊಂಡಿದ್ದು ಬೇರೆ, ಟಾಕ್ಸಿಕ್ ಏನಿರಬಹುದು ಅಥವಾ ಟಾಕ್ಸಿಕ್ ಟೀಸರ್ನಲ್ಲಿ ಏನಿರಬಹುದು ಅಂತ ನಾವು ಅಂದ್ಕೊಂಡಿದ್ದೇ ಬೇರೆ. ಬಟ್ ಟೀಸರ್ ನೋಡಿದಾಗ ಇಲ್ಲಿ ಕಂಡಿದ್ದೇ ಬೇರೆ. ನಾನು ಒಬ್ಬ ವಿಮರ್ಶಕನಾಗಿ, ಒಬ್ಬ ವೀಕ್ಷಕನಾಗಿ ಯಶ್ ಅವರನ್ನ ಗಮನಿಸ್ಕೊಂಡು ಬಂದಿರೋದ್ರಿಂದ ನಾನು ಇದರಲ್ಲಿ ಬೇರೆ ಏನನ್ನೂ ನಿರೀಕ್ಷೆ ಮಾಡಿದ್ದೆ. ಆಫ್ಕೋರ್ಸ್ ಇದು ಏನು ಡ್ರಗ್ ಮಾಫಿಯಾದ
ಒಂದು ಪ್ಲಾಟನ್ನು ಇಟ್ಕೊಂಡು ಅದರ ಸುತ್ತ ಕಥೆಯನ್ನು ಮಾಡಿದ್ದಾರೆ. ಒಂದು ಗ್ಲೋಬಲಿ ಟ್ರಾವೆಲ್ ಆಗುವಂತಹ ಕತೆ. ಬಟ್ ಈ ಸಿನಿಮಾದಲ್ಲಿ ಆ್ಯಕ್ಷನ್ ಪಾರ್ಟ್ ಏನು, ಈ ಟೀಸರ್ನಲ್ಲಿ ಏನು ಆ್ಯಕ್ಷನ್ ಪಾರ್ಟ್ ತೋರಿಸಿದ್ದಾರೆ ಅದ್ರ ಮಧ್ಯದಲ್ಲಿ ಒಂದು ಕಾರಣ ಸೀಕ್ವೆನ್ಸ್ ಬರುತ್ತಲ್ಲ, ಅದನ್ನು ನೋಡುವಾಗ ಎಲ್ಲೋ ಒಂದು ಕಡೆ ಈ ಆ್ಯಕ್ಷನ್ ಪಾರ್ಟು ಆ ಪಾರ್ಟ್ನು ಎರಡನ್ನೂ ನೋಡುವಾಗ ನನಗೆ ಸ್ವಲ್ಪ ಗೊಂದಲ ಆಯಿತು. ಅಂದರೆ ಒಂದು ಒಳ್ಳೆ ಟೀಸರ್ನಲ್ಲಿ ಈ ಒಂದು ಎಲಿಮೆಂಟ್, ಈ ಕಾರ್ನ ಒಳಗಡೆ ನಡೆಯುವಂತಹ ಎಲಿಮೆಂಟ್ ಅಥವಾ ಆ ಕಾರ್ನ ಸೀಕ್ವೆನ್ಸ್ ಏನಿದೆ, ಒಂದು ಟೀಸರ್ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಆ ಸೀಕ್ವೆನ್ಸ್ ಇಲ್ಲಿ ಬೇಕಿತ್ತ ಅಂತ ನಮ್ಗನ್ಸುತ್ತೆ. ಒಂದು ಅಫ್ಕೋರ್ಸ್ ಅವರು ಗ್ಲೋಬಲ್ ಆಡಿಯನ್ಸ್ನ ಟಾರ್ಗೆಟ್ ಮಾಡಿರೋದ್ರಿಂದ ಹಾಲಿವುಡ್ ಸಿನಿಮಾಗಳ ಮಾದರಿಯನ್ನು ರೆಫರೆನ್ಸನ್ನು ಇಟ್ಕೊಂಡು ಇದನ್ನು ಮಾಡಿರಬಹುದು. ಬಟ್ ನಮ್ಮ ಆಡಿಯನ್ಸಿಗೆ ಇದು ಡೈಜೆಸ್ಟ್ ಆಗುತ್ತಾ ಅನ್ನೋದನ್ನು ನಾವು ನೋಡಬೇಕು. ನನಗೆ ಗೊತ್ತಿಲ್ಲ, ನಾನೊಬ್ಬ ಆಡಿಯನ್ ಆಗಿ ಇದು ಯಾಕೆ ಬಂತು ಇಲ್ಲಿ ಅಂತ ಸಡನ್ನಾಗಿ ನನಗೆ ಒಂದು ಸಲ ಅನ್ನಿಸ್ತು. ಅಂದರೆ ಅದನ್ನು ಎಕ್ಸಿಕ್ಯೂಟ್ ಮಾಡಿರೋ ರೀತಿ, ಅಲ್ಲಿ ಟೀಸರ್ನಲ್ಲಿ ಬಳಸಿರೋ ರೀತಿ ನನಗೆಲ್ಲೋ ಒಂದು ಸ್ವಲ್ಪ ಇದು ಬೇಕಿತ್ತ ಬೇಡವಾಗಿತ್ತ ಅನ್ನುವಂತಹ ಒಂದು ಕಸಿವಿಸಿ, ಒಂದು ಗೊಂದಲ. ಅಂದರೆ ಯಶ್ ಅವ್ರನ್ನ ಈ ರೀತಿ ಪೋರ್ಟ್ರೇ ಮಾಡಿಕೊಳ್ಳೋ ಅವಶ್ಯಕತೆ ಇತ್ತ ಇವತ್ತಿನ ಸಂದರ್ಭಕ್ಕೆ ಅನ್ನುವಂಥದ್ದು. ಯಾಕಂದರೆ ಯಶ್ ಬೆಳೆದು ಬಂದಿರುವ ರೀತಿ, ಅವರು ಆರಂಭದಿಂದಲೂ ಅವರು ಕ್ಯಾರೆಕ್ಟರ್ಗಳನ್ನು, ಕಥೆಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಮಾಡಿಕೊಂಡು ಬಂದಂತಹ ರೀತಿ, ನಮ್ಮ ನೇಟಿವಿಟಿಯನ್ನು ಕನೆಕ್ಟ್ ಮಾಡಿಕೊಂಡಂತಹ ರೀತಿ, ಅದೆಲ್ಲವನ್ನು ನೋಡಿದಾಗ ಎಸ್ ಅಫ್ಕೋರ್ಸ್ ನಾವು KGF ನೋಡಿದಾಗ ಅಲ್ಲಿ ಒಂದು ವೈಬ್ರೆಂಟ್ ಆದಂತಹ ಒಂದು ರಾಕಿಂಗ್ ಯಶ್ನ, ಒಂದು ನೆಕ್ಸ್ಟ್ ಲೆವೆಲ್ ಯಶ್ನ ನಾವಲ್ಲಿ ನೋಡಿದ್ವಿ. ಒಂದು ತುಂಬ ಸಮಾಜದಲ್ಲಿ ನೊಂದಂತಹ, ಒಂದು ಸಮಾಜದ ಒಂದು ತುಳಿತಕ್ಕೊಳಗಾದಂಥವರು, ಅವರ ಒಳಗಿರುವಂತಹ ರೋಷ, ಆಕ್ರೋಶ, ಆ ಒಳಗಿರುವಂತಹ ಬೇಗುದಿ ಎಲ್ಲವೂ ಕೂಡ ಈ ಒಂದು ರಾಕಿ ಅನ್ನುವಂತಹ ಕ್ಯಾರೆಕ್ಟರ್ ಮೂಲಕ ರೆಪ್ರೆಸೆಂಟ್ ಆಗಿತ್ತು. ಅಂದರೆ ಅದು ಎಲ್ಲರನ್ನೂ ರೆಪ್ರೆಸೆಂಟ್ ಮಾಡಿ ಆ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿತ್ತು. ಅಂದರೆ ಒಬ್ಬ ವ್ಯಕ್ತಿ ಹೇಗೆ ತನ್ನ ಒಳಗಿನ ಕಿಚ್ಚನ್ನು ಆಚೆ ತರ್ತಾನೆ ಅನ್ನೋದನ್ನು, ಅದು ಒಂದು ರೀತಿ ನಮಗೆ ಬಹಳ ನಮ್ಮೊಳಗಿನ ಒಂದು ಕಿಚ್ಚು ಅಲ್ಲಿ ಕಾಣಿಸಿತ್ತು. ನಮ್ಮೊಳಗಿನ ಒಂದು ಪಾತ್ರ, ನಾವೇ ಒಂದು ರೀತಿಯಲ್ಲಿ ರಾಕಿ ಅನ್ನೋ ರೀತಿಯಲ್ಲಿ ನಮ್ಮನ್ನು ನಾವು ಕಂಡಿದ್ವಿ. ಟಾಕ್ಸಿಕ್ ಅಂತ ಬಂದಾಗ ಇಲ್ಲಿ ಬೇರೆ ರೀತಿಯದೇ ಯಶ್ನ ನೋಡ್ತಾ ಇದ್ವಿ. ಇದು ಎಲ್ಲೋ ಒಂದು ಕಡೆ ಬೇಕಿತ್ತ ಬೇಡವಾಗಿತ್ತ ಈ ಒಂದು ಕ್ಯಾರೆಕ್ಟರೈಸೇಷನ್ನು ಅಂತ ನನಗೆ ವೈಯಕ್ತಿಕವಾಗಿ ಅನ್ನಿಸ್ತು. ಬಟ್ ಓವರಾಲ್ ಆಗಿ ನೋಡಿದ್ರೆ ಅಫ್ಕೋರ್ಸ್ ಇವರು ಗ್ಲೋಬಲ್ ಆಡಿಯನ್ಸ್ನ ಟಾರ್ಗೆಟ್ ಮಾಡಿರೋದ್ರಿಂದ ಅದು ಕಾಮನ್ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಬಳಸಿರಬಹುದೇನೋ. ಬಟ್ ಅದು ಕಾಂಟ್ಯಾಕ್ಸ್ಟ್ ಯಾವ ರೀತಿ ಇದೆ ನನಗೆ ಗೊತ್ತಿಲ್ಲ. ಇಲ್ಲಿ ಟೀಸರ್ನಲ್ಲಿ ನೋಡುವಾಗ ಆ ಕಾಂಟ್ಯಾಕ್ಸ್ಟ್ ನೋಡುವಾಗ ಸ್ವಲ್ಪ ಕಸಿವಿಸಿ ಆಗಿದ್ದು ಇದೆ. ಬಟ್ ಅದರ್ವೈಸ್ KGFನಲ್ಲಿ ಬಂದಂತಹ ಯಶ್ ಅವರು ನೆಕ್ಸ್ಟ್ ಲೆವೆಲಿಗೆ ಇಲ್ಲಿ ಕಾಣಿಸ್ಕೊಳ್ತಾರೆ. ಎಸ್ ಅಫ್ಕೋರ್ಸ್ ಮತ್ತೊಂದು ರಾಕಿಂಗ್ ಕ್ಯಾರೆಕ್ಟರು, ರಿಚ್ನೆಸ್ಸು, ಆ ಕ್ಯಾನ್ವಾಸು. ಎಸ್ ಅಫ್ಕೋರ್ಸ್ KVN ಪ್ರೊಡಕ್ಷನ್ಸ್ ಬಹಳ ದೊಡ್ಡ ಸಂಸ್ಥೆ, ಈಗ ಆಲ್ರೆಡಿ ಜನನಾಯಕನ್ ಸಿನಿಮಾ ಮಾಡಿದೆ, ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡ್ತಾಯಿದೆ. ಸೊ KVN ಸಂಸ್ಥೆ ಇದರ ಪ್ರೊಡಕ್ಷನ್ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ. ಅದರ ಜೊತೆಯಲ್ಲಿ ಯಶ್ ಅವರು ಕೂಡ ಮಾನ್ಸ್ಟರ್ ಮೈಂಡ್ಸ್ ಮೂಲಕ ಜಂಟಿಯಾಗಿ ಸಿನಿಮಾವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಲಾವಿಶ್ ಆಗಿ ಒಂದು ಸಿನಿಮಾ ಮೇಕಿಂಗ್ ಇಲ್ಲಿ ಆಗಿದೆ. ಎಸ್ ಅಫ್ಕೋರ್ಸ್ ಅನಿರುದ್ಧ್ ರವಿಚಂದ್ರನ್ ಮೊದಲಿದ್ದರು, ಈಗ ರವಿ ಬಸ್ರೂರವರೇ ಮತ್ತೆ ಬಂದಿದ್ದಾರೆ. KGFಗೆ ಮ್ಯೂಸಿಕ್ ಮಾಡಿದ್ದು, ಸೊ ಅವ್ರದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ ಇರುತ್ತೆ. ಅಫ್ಕೋರ್ಸ್ ಒಂದು ಒಳ್ಳೆಯ ಕ್ವಾಲಿಟಿಯನ್ನು ಅವರು ಡೆಲಿವರ್ ಮಾಡ್ತಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು. ಸ್ಟಾರ್ ಕಾಸ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅಫ್ಕೋರ್ಸ್ ನಯನತಾರಾ ಇದ್ದಾರೆ, ತಾರಾ ಸುತಾರಿಯಾ, ಕೈರಾ ಅಡ್ವಾಣಿ, ರುಕ್ಮಿಣಿ ವಸಂತ್, ನಾಯಕಿಯರ ಸಂಖ್ಯೆ ಬಹಳ ದೊಡ್ಡದಿದೆ. ಬಟ್ ಯಶ್ ಅವ್ರನ್ನ ಹೊರತುಪಡಿಸಿದರೆ ಮೇಲ್ ಕ್ಯಾರೆಕ್ಟರ್ಗಳಲ್ಲಿ ಇನ್ನೂ ತುಂಬ ಜನ ಇದ್ದಾರೆ. ಹಾಲಿವುಡ್ ಆ್ಯಕ್ಟರ್ಗಳು, ಬಾಲಿವುಡ್ ಆ್ಯಕ್ಟರ್ಗಳು ಎಲ್ಲರೂ ಕೂಡ ಇದ್ದಾರೆ. ಇದರಲ್ಲಿ ಯಾರು ಕೂಡ ಅಷ್ಟು ಕ್ಯಾರೆಕ್ಟರ್ಗಳನ್ನು ರಿವೀಲ್ ಮಾಡಿಲ್ಲ, ಯಾವ ಕ್ಯಾರೆಕ್ಟರ್ಗಳನ್ನು ರಿವೀಲ್ ಮಾಡಿಲ್ಲ. ಬಟ್ ಓವರಾಲ್ ಪ್ರೆಸೆಂಟೇಷನ್, ಗೀತು ಮೋಹನ್ ದಾಸ್ ಈ ಸಿನಿಮಾದ ನಿರ್ದೇಶಕಿಯಾಗಿದ್ದರೂ ಕೂಡ ಇಡೀ ಸಿನಿಮಾದಲ್ಲಿ ಯಶ್ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ರೈಟಿಂಗಲ್ಲಿ ಗೀತು ಮೋಹನ್ ದಾಸ್ ಜೊತೆ ರೈಟಿಂಗಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ ಬಹಳ ಮುಖ್ಯವಾಗಿ. ಯಾಕಂದರೆ ಟೈಟಲ್ ಪೋಸ್ಟ್ನಲ್ಲಿ ಅವರಿತ್ತು, ರೈಟಿಂಗ್ ವಿಭಾಗದಲ್ಲಿ ಗೀತು ಮೋಹನ್ ದಾಸ್ ಜೊತೆ ಯಶ್ ಅವರು ಕೂಡ ಇರೋದ್ರಿಂದ ಸೊ ಇಲ್ಲಿ ರೈಟಿಂಗಲ್ಲಿ ಅವರ ಪಾತ್ರ ಬಹಳ ಪ್ರಮುಖವಾಗಿದೆ. ಅಂದರೆ ಕ್ಯಾರೆಕ್ಟರೈಸೇಷನ್ ಇರ್ಬೋದು ಅಥವಾ ಓವರಾಲ್ ಪ್ರೆಸೆಂಟೇಷನ್ನಲ್ಲಿ ಅವರ ಪಾತ್ರ ಇದೆ. ಆ ಕಾರಣ ಒಂದು ಸನ್ನಿವೇಶ ಯಾವ ಕಾಂಟೆಕ್ಸ್ಟಲ್ಲಿ ಅದನ್ನು ಇಲ್ಲಿ ಬಳಸಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಕನ್ನಡ ಆಡಿಯನ್ಸ್ಗೆ ಇದು ಯಾವ ರೀತಿ ಡೈಜೆಸ್ಟ್ ಆಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ಯಶ್ ಒಬ್ಬ ದೊಡ್ಡ ಕನಸುಗಾರ. ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಅವ್ರು ಹೇಳಿದರು ನಾವು ಮಾಡಿರೋ ಹಳೆ ಕೆಲಸಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ ನಾವಿನ್ನೂ ಹೊಸದೇನು ಮಾಡ್ತಿಲ್ಲ ಅಂತೇಳಿ. ಹಾಗಾಗಿ ಅವರು ಬಹುಶಃ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಅದನ್ನು ಜನ ತಗೊಳ್ತಾರೆ ಅನ್ನುವಂತಹ ನಂಬಿಕೆ ಬಲವಾಗಿ ಅವರಿಗಿದೆ.
ಮತ್ತು ಅದನ್ನು ಇಲ್ಲಿವರೆಗೂ ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ ಅಪ್ ಟು KGF 2ವರೆಗೂ. ಸೊ ಟಾಕ್ಸಿಕ್ನಲ್ಲೂ ಕೂಡ ಅದೇ ನಂಬಿಕೆಯನ್ನು ಇಟ್ಕೊಂಡೇ ಮಾಡ್ತಿದ್ದಾರೆ ಅಂತ. ಸೊ ಹಾಗಾಗಿ ನೆಕ್ಸ್ಟ್ ಲೆವೆಲ್ಲಿಗೆ ಒಂದು ಏನು ತೊಗೊಂಡು ಹೋಗಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಲೆಟ್ ಸಿ. ನನಗೆ ಅನಿಸಿದ ಕೆಲವು ವಿಷಯಗಳು ನಿಮಗೂ ಹಾಗೆ ಅನ್ನಿಸ್ತಾ ಟೀಸರ್ ನೋಡಿದ ಮೇಲೆ. ನೀವು ಟೀಸರ್ ನೋಡಿದರೆ ನಿಮಗೇನು ಅನ್ನಿಸ್ತು, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ. ಕೊನೆಯದಾಗಿ ಯಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳೋಣ. ಇವತ್ತು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ತಿಳಿಸಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.